ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಸುಮಾರು 100ಕ್ಕೂ ಹೆಚ್ಚು ಕುಸ್ತಿ ಪಂದ್ಯಗಳು, 51,000 ರೂಪಾಯಿ ನಗದು ಬಹುಮಾನ ಮತ್ತು ತೀವ್ರ ಅಂತಿಮ ಪೈಪೋಟಿ. ಬಸವ ಕಲ್ಯಾಣದಲ್ಲಿ ಮಹಾತ್ಮ ಬಸವೇಶ್ವರರ 76ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಿ ಕುಸ್ತಿ ಸ್ಪರ್ಧೆ ಭರ್ಜರಿಯಾಗಿ ನಡೆಯಿತು. ಅಂತಿಮ ಕುಸ್ತಿಯಲ್ಲಿ ಅಂಬರೀಶ್ ಬೆಳಂಗಿ ಅವರು ಭಯ್ಯ ಮುದುಗಡ್ ಅವರನ್ನು ಸೋಲಿಸಿ ವಿಜಯಶಾಲಿಯಾಗಿದ್ದಾರೆ. ನಗರದ ರಥ ಮೈದಾನದಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಹಾಗೂ ವಿಶ್ವಸ್ತ ಸಮಿತಿ ವತಿಯಿಂದ ಆಯೋಜಿಸಲಾದ ಈ ಜಂಗಿ ಕುಸ್ತಿ ಸ್ಪರ್ಧೆ ನೂರಾರು ಜನರ ಸಮ್ಮುಖದಲ್ಲಿ ಭರ್ಜರಿಯಾಗಿ ನಡೆಯಿತು. ಅನೇಕ ಹಳ್ಳಿಗಳು, ತಾಲೂಕುಗಳು ಹಾಗೂ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಮಹಾರಾಷ್ಟ್ರದಿಂದಲೂ ಹಲವಾರು ಕುಸ್ತಿಪಟುಗಳು ಭಾಗವಹಿಸಿ ತಮ್ಮ ಕೌಶಲ್ಯ ಪ್ರದರ್ಶಿಸಿದರು. ಸಣ್ಣವರಿಂದ ದೊಡ್ಡವರವರೆಗೆ ಎಲ್ಲಾ ವಯೋಮಾನದ ಪಟುಗಳು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿ ನೋಡುಗರ ಗಮನ ಸೆಳೆದರು. ಜಿಲ್ಲೆಗಳಿಂದ ಮಾತ್ರವಲ್ಲದೆ ಮಹಾರಾಷ್ಟ್ರದಿಂದಲೂ ಹಲವಾರು ಕುಸ್ತಿಪಟುಗಳು ಭಾಗವಹಿಸಿ ತಮ್ಮ ಕೌಶಲ್ಯ ಪ್ರದರ್ಶಿಸಿದರು. ತೀವ್ರ ಪೈಪೋಟಿಯಿಂದ ಕುಸ್ತಿ ಕಾಳಗ ರೋಚಕತೆಯ ಗರಿಷ್ಠ ಮಟ್ಟ ತಲುಪಿತು. ವಿಶೇಷವಾಗಿ ಅಂತಿಮ ಕುಸ್ತಿಯಲ್ಲಿ ಅಂಬರೀಶ್ ಬೆಳಂಗಿ ಹಾಗೂ ಭಯ್ಯ ಮುದುಗಡ್ ನಡುವಿನ ಪೈಪೋಟಿ ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲಿಸಿತು. ಈ ಕಾಳಗದಲ್ಲಿ ಅಂಬರೀಶ್ ಬೆಳಂಗಿ ಅವರು ಭಯ್ಯ ಮುದುಗಡ್ ಅವರನ್ನು ಸೋಲಿಸಿ ವಿಜಯಶಾಲಿಯಾಗಿದ್ದು 51,000 ರೂಪಾಯಿ ನಗದು ಬಹುಮಾನ ತಮ್ಮದಾಗಿಸಿಕೊಂಡರು. ಕುಸ್ತಿಯಲ್ಲಿ ವಿಜೇತರಾದ ಇತರೆ ಪಟುಗಳಿಗೂ ಕೂಡ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ನೂರಾರು ಜನರ ಸಮ್ಮುಖದಲ್ಲಿ ನಡೆದ ಈ ಜಂಗಿ ಕುಸ್ತಿ ಸ್ಪರ್ಧೆ ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 74ನೇ ಬಸವ ಜಯಂತಿ ನಿಮಿತ್ತ ಎಲ್ಲರಿಗೆ ಶುಭಾಶಯ ಹೇಳುತ್ತಾ, ಇದು ಒಂದು ಕುಸ್ತಿಪಟುಗಳು ಪ್ರತಿ ವರ್ಷ ನಾವು ಜರುಗ್ತಾ ಇದ್ದೇವೆ. ಎಲ್ಲರಿಗೆ ಸಹಕಾರ ಆಗಲಿ ಅಂತ ನಾವು ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಅದನ್ನು ಇದು ಮಾಡ್ತಾ ಇದ್ವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಜಾತ್ರಾ 76ನೇ ಜಾತ್ರಾ ಮಹೋತ್ಸವವಾಗಿ ಇದು ಕುಸ್ತಿ ಹಚ್ಚೋದಕ್ಕೆ ಕಾರಣ ಏನಂದರೆ, ಎಲ್ಲ ಭಾಗದ ಮಹಾರಾಷ್ಟ್ರ, ಕರ್ನಾಟಕ, ಸುತ್ತಮುತ್ತ ಹಳ್ಳಿದ ರಾಮಲಿಂಗ ಮುದುಗಾಡ, ಹರ್ಕೂಡ, ಗದ್ಲೆಗಾವ, ನಾಂದೇಡ ಎಲ್ಲ ಕಡೆಯಿಂದ ಬರ್ತಾರೆ. ಇದು ಕುಸ್ತಿ ಹಚ್ಚೋದು ಕಾರಣ ಅಂದರೆ ಏನು, ಕುಸ್ತಿ ಪಟ್ಟು ಅಂದ್ರೆ ಅವ್ರಿನ್ನೂ ಒಂದು ಸ್ವಲ್ಪ ಇದಾಗಬೇಕು, LLG ಬರಲಿ ಅಂತೇಳಿ ಇದು ಕುಸ್ತಿ ಹಚ್ತೇವೆ. ಪ್ರತಿ ವರ್ಷ ಇರ್ತದೆ. ಅದ್ರ ಸಲುವಾಗಿ ತಮಗೆ ತಿಳಿಸೋಏನಂದರೆ, ಕುಸ್ತಿ ಒಂದು ಭಾಳ ಒಳ್ಳೆಯ ಶರೀರಕ್ಕೆ ಅವ್ರಿನ್ನೂ ಆಗಲಿ ಅಂಥೇಳಿ ಇದು ಒಂದು ಕುಸ್ತಿ ಪಟ್ಟು ಹಚ್ತೇವೆ. ಅದ್ರ ಕಡೆ ಇದು ಪ್ರತಿ ವರ್ಷ ಹಿಂಗೆ ನಡೀತಾ ಇರ್ತದೆ. ಯಾವಾಗಲೂ ಎಂತ ಇಲ್ಲಾಂದ್ರೆ ಒಂದು 100 ಕುಸ್ತಿ ಆಡ್ತಾರೆ ಪ್ರತಿ ವರ್ಷ. ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಈ ಕುಸ್ತಿ ಸ್ಪರ್ಧೆ ಸ್ಥಳೀಯ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆ ಒದಗಿಸಿದಂತಾಯಿತು. ಒಟ್ಟಾರೆ ಬಸವ ಕಲ್ಯಾಣದಲ್ಲಿ ನಡೆದ ಈ ಜಂಗಿ ಕುಸ್ತಿ ಸ್ಪರ್ಧೆ ಜಾತ್ರಾ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿ ಕ್ರೀಡಾ ಮನೋಭಾವನೆಗೆ ಉತ್ತೇಜನ ನೀಡಿದಂತಾಯಿತು. ಪರಶು ಪೈಲ್ವಾನ್